ಎಲ್ಲರಿಗೂ ನಮಸ್ಕಾರ. ಗುಂಡಯ್ಯನ ಮನೆಯ ಮುಂದೆ ಶಿವಪಾರ್ವತಿಯರು ಆಕಾಶ ಮಾರ್ಗವಾಗಿ ಬಂದು ಸೇರಿಕೊಂಡು ಜಗದೀಶನಾದ ಶಿವನಿಗೆ ಸುಖವನ್ನು ಹಾರೈಸ್ತಾ, ಜಗದೊಡೆಯನಾದ ಶಿವ ಎಲ್ಲರಿಗೂ ಸುಖವನ್ನು ಹಾರೈಸ್ತಾ ಈ ಭೂಲೋಕಕ್ಕೆ ಬಂದು ಅವತರಿಸ್ತಾರೆ. ಗುಂಡಯ್ಯನ ಮನೆಯ ಮುಂದೆ ಬಂದು ನಿಲ್ತಾರೆ. ಗುಂಡಯ್ಯ ಮೈ ಮರೆತು ಸುಖದಿಂದ ಮಡಕೆಗಳನ್ನು ಬಾರಿಸ್ತಾ ಇರ್ತಾನೆ. ಹೃದಯದಲ್ಲಿ ಶಿವಭಕ್ತಿಯನ್ನು ತುಂಬಿಕೊಂಡು ಹೊರಗೆ ತೋರಿಸದೆ ತನ್ನ ಹೃದಯದಲ್ಲೇ ಸಂತೋಷದಿಂದ ಮಡಕೆಯನ್ನು ಬಾರಿಸುತ್ತಾ ತಲ್ಲೀನನಾಗಿದ್ದಾನೆ. ಸ್ವಲ್ಪವೂ ಸಮಯ ಬಿಡದೆ ಇವನನ್ನು ಕಂಡಂತಹ ಶಿವ ಇವನ ಕಡು ನಿಷ್ಠೆಗೆ ಮೆಚ್ಚಿ ಇವನನ್ನು ಜಗತ್ತಿಗೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಬೇಕು ಅಂತ ಹೇಳಿ, ಯಾರು ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಗೊತ್ತಾಗಬೇಕು, ಅವನನ್ನು ಈ ಭೂಲೋಕಕ್ಕೆ ಪರಿಚಯಿಸಬೇಕು ಅಂತ ಹೇಳಿ ಯೋಚಿಸ್ತಾನಂತೆ. ಈ ರೀತಿಯಾಗಿ ಇರ್ತಾ ಇರಬೇಕಾದ್ರೆ ಯಾವುದೇ ರೀತಿಯಾದಂತಹ ಪರಿವೇ ಇಲ್ಲದೆ ಸಾಕ್ಷಾತ್ ಪರಶಿವನನ್ನೇ ನೋಡ್ತಾನೆ. ಎದುರಿಗಿದ್ದಿರುವಂಥ ಪರಶಿವನನ್ನು ನೋಡ್ತಾನೆ. ಮನಸ್ಸಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿಕೊಂಡು ಶಿವಲಿಂಗದೊಂದಿಗೆ ಕಣ್ಣನ್ನು ತೆರೆದು ನೋಡ್ತಾ ಇರಬೇಕಾದ್ರೆ ಶಿವ ಇರ್ತಾನೆ. ಪ್ರತ್ಯಕ್ಷನಾದಂಥ ಶಿವನನ್ನು ಗುಂಡಯ್ಯ ಕಾಣ್ತಾನೆ. ಹೀಗೆ ಕಂಡಾಗ ಶಿವ ಸ್ತುತಿಗಳನ್ನು ಹೊರಡಿಸ್ತಾನೆ. ಬಾಯಿಯಿಂದ, ಗುಂಡಯ್ಯನ ಬಾಯಿಯಿಂದ ಶಿವ ಸ್ತುತಿಗಳು ಬರ್ತಾ ಇದೆಯಂತೆ. ತನ್ನಲ್ಲಿ ಇದ್ದಿರುವಂತಹ ಸಣ್ಣ ದೊಡ್ಡ ಮಡಕೆಗಳನ್ನು ಬಾರಿಸುತ್ತಾ ಕುಣಿತಾ ಇರ್ತಾನೆ. ಮಣ್ಣಿನ ಮಡಕೆಯಲ್ಲಿ ಬರುವಂಥ ಶಬ್ದಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಮಡಿಕೆ ಮತ್ತು ಕುಡಿಕೆ ಅಂತ ಹೇಳಿ ವ್ಯತ್ಯಾಸವನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಬಾರಿಸ್ತಾ ಇದ್ದಾನೆ, ನೃತ್ಯ ಮಾಡ್ತಾ ಬರ್ತಾ ಇದ್ದಾನೆ. ಮಡಿಕೆಯಲ್ಲಿ ಆಧ್ಯಾತ್ಮಿಕ ಕುಣಿಯುತ್ತಾ ಇರುವಂತಹ ಆಧ್ಯಾತ್ಮಿಕ ಭಾವನೆಯಿಂದ ಗುಂಡಯ್ಯನ ನೃತ್ಯವು ಹೊಸದಾಗಿ ಶಿವನಿಗೆ ಕಾಣ್ತದಂತೆ. ಈ ರೀತಿ ಗುಂಡಯ್ಯ ಮಾಡ್ತಾ ಇರುವಂತಹ ಭಕ್ತಿ ಶಿವನನ್ನು ಮುಟ್ತದೆ. ಸಂತೋಷ ಭರಿತನಾದಂತಹ ಶಿವ ಅಂತರಂಗವನ್ನು ಮುಟ್ಟಿದಾಗ ಅವನ ಮನಸ್ಸು ಆನಂದದಿಂದ ತುಂಬಿ ಹೋಗ್ತದೆ. ಶಿವನ ಮನಸ್ಸಿನಲ್ಲಿ ಯೋಚಿಸ್ಕೊಳ್ತಾನೆ, ಇಷ್ಟು ದಿನ ಗುಂಡಯ್ಯನ ಮನಸ್ಸಿನ ಒಳಗಾಡ್ತಾ ಇದ್ದೆ, ಆದರೆ ಇನ್ನು ಮುಂದೆ ಏನಾಗತ್ತೆ. ಅಲ್ಲಿ ಪುಟ ಸಂಖ್ಯೆ 29ರಲ್ಲಿದೆ ನೋಡಿ. ಇಳೆ ಅರಿಯಲ್ ಪೊರಗಾಡುವೆನು ಎನ್ನುತ್ತಂ ದಶಭುಜಂ ದಿಗುಟ ತಟದೊಳ್ ಪಸರಿಸಿ ಎಸೆವ ಕರಂಗಳ ನೆತ್ತಂ ನೆಮ್ಮಿಸಿ ಒಂದು ಪದಂ ಪಾತಾಳವನೊತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್ ಜಡೆಗಳು ಬೆಂಬಿಳಿ ಬಿಡಿದು ಆಡುತ್ತಿರೆ ಮುಡಿಯೋಳು ಸುರನದಿ ತಳ್ಳಾಡುತ್ತಿರೆ ತಡಿಯೋಳು ಶಶಿಕಳೆಯಲ್ಲಾಡುತ್ತಿರೆ ಕಡು ಚೆಲ್ವ ಕಳಂ ಕುಣಿದಾಡುತ್ತಿರೆ ಮಿಸುಗುವ ಡಮರುಗ ಡಮ್ ಡಮ್ ಢಣಲಿರಿ. ಹೀಗೆ ಎಲ್ಲರಿಗೂ ಗೊತ್ತಾಗಬೇಕು. ಇಷ್ಟು ದಿವಸ ತಾನೇನು ಮಾಡ್ತಾ ಇದ್ದೆ, ಈ ಗುಂಡಯ್ಯನ ಹೃದಯದ ಒಳಗೆ ಯಾರಿಗೂ ಗೊತ್ತಾಗದ ಹಾಗೆ ಹೃದಯದ ಒಳಗಾಡ್ತಾ ಇದ್ದೆ, ಅವನನ್ನು ಖುಷಿಗೊಳಿಸ್ತಾ ಇದ್ದೆ. ಆದರೆ ಇವತ್ತೇನಾಗಬೇಕು, ಎಲ್ಲರಿಗೂ ಗೊತ್ತಾಗುವ ಹಾಗೆ ಹೊರಗಡೆ ನೃತ್ಯವನ್ನು ಮಾಡಬೇಕು. ಎಲ್ಲರಿಗೂ ಗೊತ್ತಾಗತ್ತೆ. ಹೊರಗಡೆ ನೃತ್ಯವನ್ನು ಮಾಡಿದರೆ, ಒಳಗಡೆ ನೃತ್ಯ ಮಾಡಿದರೆ ಏನಾಗತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಗುಂಡಯ್ಯ ಮಾತ್ರ ಆ ಖುಷಿಯನ್ನು ಅನುಭವಿಸ್ತಾ ಇದ್ದಾನೆ. ಗುಂಡಯ್ಯನ ಮನಸ್ಸಿನಲ್ಲ ನಾನು ನೃತ್ಯವನ್ನು ಮಾಡ್ತಾ ಇರಬೇಕಾದ್ರೆ ಗುಂಡಯ್ಯ ಮಾತ್ರ ಆ ಖುಷಿಯನ್ನು ಅನುಭವಿಸಿಕೊಂಡು ಅದನ್ನು ಆನಂದಿಸ್ತಾ ಇದ್ದಾನೆ, ಆಸ್ವಾದಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇವಾಗ ಇಂತಹ ಭಕ್ತ ಒಬ್ಬ ತನಗಿದ್ದಾನೆ ಎನ್ನುವಂಥದ್ದು ಇಡೀ ಭೂಲೋಕಕ್ಕೆ ಗೊತ್ತಾಗಬೇಕು. ಶಿವನನ್ನು ಆಡಿಸುವಂತಹ, ನೃತ್ಯ ಮಾಡಿಸುವಂತಹ ಸಾಮರ್ಥ್ಯವನ್ನು ಹೊಂದುಳ್ಳ ಒಬ್ಬ ಭಕ್ತ, ಹೊಂದಿರುವ ಭಕ್ತ ಇದ್ದಾನೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು. ಹಾಗೆ ಮಾಡಬೇಕು ಅಂತ ಹೇಳಿ ಅವನು ಏನು ಮಾಡ್ತಾನೆ, ಹೊರಗೆ ಆಡ್ತೇನೆ ಎನ್ನುತ್ತಾ ಶಿವ ತನ್ನ 10 ಕೈಗಳನ್ನು 10 ದಿಕ್ಕುಗಳಿಗೆ ಹರಡ್ತಾನಂತೆ. ಅಲ್ಲಿ ಪಂಚಮುಖ ಶಿವ ಅಂತ ಹೇಳಿದ್ದಾರೆ. ಪಂಚಮುಖ ಶಿವ ಭಕ್ತರಿಗೆ ದರ್ಶನವನ್ನು ಕೊಡುವಾಗ ಪಂಚಮುಖ ಶಿವನಾಗಿ ದರ್ಶನವನ್ನು ಕೊಡ್ತಾನಂತೆ.
ಅಲ್ಲಿ ಪಂಚಮುಖ ಶಿವ ಯಾವುದು ಅಂತ ಹೇಳಿದ್ದಾರೆ. ಸದ್ಯೋಜ್ಞಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂಥದ್ದು ಆ 5 ಈಶ್ವರನ ಮುಖಗಳಂತೆ. ಹೀಗೆ ಹೊಳೆಯುತ್ತಾ ಇರುವಂತಹ ಕೈಗಳನ್ನು ಎತ್ತರಕ್ಕೆ ವ್ಯಾಪಿಸಿ ಒಂದು ಪಾದವನ್ನು ಪಾತಾಳಕ್ಕೆ ಒತ್ತುತ್ತಾ ಇರಬೇಕಾದ್ರೆ ಖುಷಿಯಿಂದ ಆ ಶಿವ ತನ್ನ ಭಕ್ತರಿಗೆ ಈ ಪಂಚಮುಖನಾಗಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಒಂದು ಪದಂ ಬ್ರಹ್ಮಾಂಡವನ್ನೆತ್ತಲು, ಒಂದು ಪಾದವು ಬ್ರಹ್ಮಾಂಡವನ್ನೆತ್ತಲು, ಜಡೆಗಳು ಬೆಂಬಿಳಿಡು ಬೆನ್ನಿನ ಮೇಲೆ ನಲಿದಾಡ್ತಾ ಇದ್ದಂತೆ. ಶಿವನ ಜಡೆಗಳೇನಾಗ್ತಾ ಇದೆ, ಶಿವನ ಬೆನ್ನ ಮೇಲೆ ನಲಿದಾಡ್ತಾ ಇವೆಯಂತೆ. ಮುಡಿಯೊಳು ಸುರನದಿ ತಳ್ಳಾಡುತ್ತಿರೆ, ಮುಡಿಯಲ್ಲಿ ಇದ್ದಿರುವಂತಹ ಶಿವನ ತಲೆಯಲ್ಲಿ ಇದ್ದಿರುವಂತಹ ಗಂಗೆ ತುಂಬಿ ತುಳುಕಾಡ್ತಾ ಇದ್ದಾಳಂತೆ. ತಡಿಯೊಳು ಶಶಿಕಳೆಯಲ್ಲಾಡುತ್ತಿರೆ, ತಡಿಯಲ್ಲಿ ಅಂದರೆ ಗಂಗೆಯ ದಡದಲ್ಲಿ ಅಂದರೆ ಶಿವನ ಮುಡಿಯಲ್ಲಿ ಇರುವಂತಹ ಶಶಿಕಳೆಯು ಕಾಂತಿಯಿಂದ, ಶಶಿಯು ಕಳೆಯಿಂದ ಅಲ್ಲಾಡ್ತಾ ಇದ್ದಾಳಂತೆ. ಅತ್ಯಂತ ಚೆಲುವಾದ ಬೆಳಕಲ್ಲಿ ಕುಣಿದಾಡ್ತಾ ಇರಬೇಕಾದ್ರೆ ಶಿವನ ಕೈಯಲ್ಲಿರುವ ಢಮರುಗ ಢಮ್ ಢಮ್ ಎನ್ನುವಂತಹ ಶಬ್ದವನ್ನು ಮಾಡ್ತಾ ಇದೆಯಂತೆ. ಅಂದರೆ ಶಿವನು ಕೂಡ ಅಲ್ಲಿ ಕುಣಿತಾ ಇದ್ದಾನೆ. ಶಿವ ಕುಣಿತಾ ಇರಬೇಕಾದ್ರೆ ಅವನ ತಲೆಯಲ್ಲಿ ಇದ್ದಿರುವಂತಹ ಗಂಗೆ ಕುಣಿತಾ ಇದ್ದಾಳೆ. ಗಂಗೆ ಕುಣಿತಾ ಇರುವಂತಹ ಆ ಒಂದು ರಭಸಕ್ಕೆ ಅಲ್ಲಿರುವಂಥ ಶಶಿ, ಅದರ ದಡದಲ್ಲಿರುವಂಥ ಶಿವನ ಮುಡಿಯಲ್ಲಿ ಅಂದರೆ ಗಂಗೆಯ ಬದಿಗಿರುವಂತಹ ಆ ಶಶಿಯು ಕೂಡ ಅಲ್ಲಾಡ್ತಾ ಇದೆ. ಅತ್ಯಂತ ಚೆಲುವಾದ ಬೆಳಕೇನಾಗ್ತಾ ಇದೆ, ಅಲ್ಲಿ ಕುಣಿದಾಡ್ತಾ ಇದೆ. ಅತ್ಯಂತ ಚೆಲುವಾದ ಬೆಳಕು ಬರ್ತಾ ಇದೆ. ಶಿವನ ಕೈಯಲ್ಲಿ ಡಮರುಗ ಇರುವಂಥದ್ದು, ಡಮರುಗವನ್ನು ಹಿಡ್ಕೊಂಡಿರುವಂಥದ್ದು. ಇವನು ಕುಣಿತಾ ಇರಬೇಕಾದ್ರೆ ಆ ಡಮರುಗ ಕೂಡ ಏನಾಗ್ತಾನೆ, ಆ ಡಮರುಗವನ್ನು ಬಾರಿಸಿದ ಹಾಗಾಗ್ತಾ ಇದೆಯಂತೆ. ಅದು ಏನಾಗ್ತಾ ಇದೆ, ಶಬ್ದ ಮಾಡ್ತಾ ಇದೆ. ಢಮ್ ಢಮ್ ಎಂದು ಶಬ್ದ ಮಾಡ್ತಾ ಇದೆ. ಅವಾಗ ಏನಾಗತ್ತೆ ನೋಡಿ, ತಿಸುಳದ ಹರಿಯವತಾರಂ ತಿರ್ರನೆ ತಿರುಗುತ್ತಿರೆ, ಅಹಿಗಳ್ ಹೆಡೆಯೆತ್ತಲ್ ಕರಿತೊವಲಂ ನಭವಂ ಬೋಹರಿಸಲ್, ಸರಸಿಜ ಭವನ ಶಿರಂ ಬೊಬ್ಬಿಡುತ್ತಿರೆ. ಇವನು ಈ ರೀತಿಯಲ್ಲಿ ಶಿವ ಕುಣಿತಾ ಇರಬೇಕಾದ್ರೆ ಡಮರುಗವನ್ನು ಬಾರಿಸಿಕೊಂಡು ತಲೆಯಲ್ಲಿರುವಂತಹ ಗಂಗೆಯನ್ನು ಕುಣಿಸಿಕೊಂಡು ಅಲ್ಲಾಡ್ತಾ ಇವನು ನೃತ್ಯವನ್ನು ಮಾಡ್ತಾ ಇರಬೇಕಾದ್ರೆ ತ್ರಿಶೂಲದ ಹೊಳಪೇನಾಗತ್ತೆ, ಶಿವನನ್ನು ತಿರ್ರನೆ ತಿರುಗ್ತಾ ಇರಬೇಕಾದ್ರೆ ತ್ರಿಶೂಲವನ್ನು ಹಿಡ್ಕೊಂಡು ಇವನೇನು ಮಾಡ್ತಾನೆ, ತಿರ್ರನೆ ಸುತ್ತು ಬರ್ತಾ ಇದ್ದಾನಂತೆ, ತಿರುಗ್ತಾ ಇರಬೇಕಾದ್ರೆ ಅವನ ಕೊರಳಲ್ಲಿ ಇದ್ದಿರುವಂತಹ ಹಾವುಗಳು ಅಥವಾ ಧರಿಸಿರುವಂತಹ ಹಾವುಗಳು ಭಯಗೊಳ್ತಾ ಇದೆಯಂತೆ. ಯಾಕಪ್ಪ ಶಿವ ಇಷ್ಟೊಂದು ಈ ರೀತಿಯಾಗಿ ಇವತ್ತು ತಿರುಗ್ತಾ ಇದ್ದಾನೆ ಅಂತ ಹೇಳಿ ಭಯಗೊಂಡು ಹೆಡೆ ಎತ್ತಾ ಇವೆಯಂತೆ. ಆ ಹಾವುಗಳು, ಸರ್ಪಗಳು ಹೆಡೆ ಎತ್ತುತ್ತಾ ಇವೆ, ಭಯದಿಂದ ಹೆಡೆ ಎತ್ತುತ್ತಾ ಇವೆ. ಆನೆಯ ಚರ್ಮ, ಶಿವ ತೊಟ್ಟಿರುವ ವಸ್ತ್ರ ಇಡೀ ಆಕಾಶವನ್ನು ಹಬ್ತಾ ಇದೆ. ಶಿವ ತೊಟ್ಟಿರುವಂಥ ವಸ್ತ್ರ ಏನಿದೆ, ತೊಗಲು, ಆ ಆನೆಯ ಚರ್ಮ ಏನಿದೆ, ಆ ಕರಿತೊವಲು ಅಂತ ಹೇಳಿದರೆ ಆನೆಯ ಚರ್ಮವನ್ನು ಶಿವ ತೊಟ್ಟಿದ್ದಾನಂತೆ. ಆ ತೊಟ್ಟಿರುವಂತಹ ಶಿವನ ಆ ವಸ್ತ್ರ ಏನಾಗ್ತಾ ಇದೆ, ಇಡೀ ಆಕಾಶವನ್ನು ಹಬ್ಬಿದ ಹಾಗಾಗ್ತಾ ಇದೆಯಂತೆ. ಅಷ್ಟು ಇವನು ತಿರುಗುವಂತಹ ರಭಸಕ್ಕೆ ಆ ವಸ್ತ್ರ ಇಡೀ ಆಕಾಶಕ್ಕೆ ಹಬ್ಬಿದ ಹಾಗೆ ಅನ್ನಿಸ್ತಾ ಇದೆಯಂತೆ. ಆ ತಾವರೆಯಲ್ಲಿ ಹುಟ್ಟಿದ ಆ ಬ್ರಹ್ಮನ ಶಿರವು ಬೊಬ್ಬಿಡ್ತಾ ಇದೆಯಂತೆ. ಅಲ್ಲಿ ಶಿವನ ಕೈಯಲ್ಲಿ ಏನಿದೆ, ಶಿರ ಇದೆ, ಬ್ರಹ್ಮನ ಶಿರ ಇದೆ. ಆ ಶಿರ ಏನಾಗ್ತಾ ಇದೆ, ಅದು ಯಾರ ಶಿರ? ಬ್ರಹ್ಮನ ಶಿರ. ಆ ಬ್ರಹ್ಮನ ಶಿರ ಏನಾಗ್ತಾ ಇದೆ, ಬೊಬ್ಬಿಡ್ತಾ ಇದೆಯಂತೆ. ಏನಾಗ್ತಾ ಇದೆ ಇವತ್ತು, ಏನು ಇವನು ಈ ರೀತಿಯಾಗಿ ಕುಣಿತಾ ಇದ್ದಾನೆ, ಯಾಕೆ ಅಂತ ಹೇಳಿ ಸುರರ ಶಿರೋಮಾಲೆಗಳು ಉಲಿವುತ್ತಾ ಇರೆ. ದೇವತೆಗಳು ತಲೆಗೆ ಧರಿಸಿರುವಂತಹ ಆಭರಣಗಳು, ಅಲ್ಲಿ ಇವನು ಕುಡಿಯುವಂತಹ ರಭಸಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದರೆ ಕೇವಲ ಇವನು ಮಾತ್ರ ಕುಣಿತಾ ಇರುವಂಥದ್ದಲ್ಲ, ಅಲ್ಲಿ ಇವನು ಕುಣಿತಾ ಇರುವಂಥದ್ರ ಜೊತೆಗೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಅಲ್ಲಿ ಇರುವಂಥ ಪ್ರತಿಯೊಂದು ಕೂಡ ಅಲುಗಾಡುವ ಹಾಗೆ, ಅಲ್ಲಿ ಪ್ರತಿಯೊಂದು ವಸ್ತುಗಳು ಏನಾಗ್ತಾ ಇವೆ, ಅಲ್ಲಾಡ್ತಾ ಇವೆ. ದೇವತೆಗಳು, ಅಲ್ಲಿ ಹತ್ತಿರ ಇದ್ದಿರುವಂಥ ದೇವತೆಗಳು
ತಲೆಗೆ ಆಭರಣಗಳನ್ನು ಧರಿಸಿರ್ತಾರಂತೆ. ಆ ಆಭರಣಗಳು ಕೂಡ ಆ, ಇವನು ಕುಣಿಯುವಂತಹ ಕುಣಿತಕ್ಕೆ ಏನಾಗ್ತಾ ಇದೆ, ಅಲ್ಲಾಡಿಕೊಂಡು ಅದು ಆಚೀಚೆ ಹೋಗಿಕೊಂಡು ಶಬ್ದವನ್ನು ಮಾಡ್ತಾ ಇದೆಯಂತೆ. ಇನ್ನು ಪೊಂಗೆಜ್ಜೆಗಳ ರವಂ ಘಲಘಲಕೆನೆ, ಪೊಂಗೆಜ್ಜೆಗಳು ಶಿವನು ಧರಿಸಿರುವಂತಹ ಪೊನ್ನಿನ ಗೆಜ್ಜೆಗಳು, ಬಂಗಾರದ ಗೆಜ್ಜೆಗಳೇನಿವೆ ಆ ಗೆಜ್ಜೆಗಳು ಘಲಘಲಕೆಂದು ರವವನ್ನು ಮಾಡ್ತಾ ಇದೆಯಂತೆ. ರವವಂ ಘಲಘಲಕೆನೆ, ಪೊಂಗೆಜ್ಜೆಗಳ ರವ, ಆ ಹೊನ್ನಿನ ಗೆಜ್ಜೆಗಳ ರವ ಏನಾಗ್ತಾ ಇದೆ, ಘಲಘಲಕೆಂದು ಇಡೀ ಶಬ್ದ ಬರ್ತಾ ಇದೆಯಂತೆ. ತೊಂಗಲ ಘಂಟೆ ಢಣ್ ಢಣ ಢಣಲೇನೆ, ಆ ಘಂಟೆಗಳ ಗುಚ್ಚ ಏನಿದೆ, ಗಂಟೆಗಳ ಗುಚ್ಚಗಳು ಕೂಡ ಏನಾಗ್ತವೆ, ಢಮ್ ಢಮ್ ಎಂದು ನಾದವನ್ನು ಮಾಡ್ತಾ ಇವೆಯಂತೆ, ಸದ್ದುಗಳನ್ನು ಮಾಡ್ತಾ ಇವೆಯಂತೆ. ಆಡಿದನ ಶಂಕರ, ನಾಡಿದನ ಗುಂಡನ ಮುಂದೆ ಈಶ್ವರ, ನಾಗಳ್ ಸುರಲೋಕದ ವಾದ್ಯಂಬರೆ. ಆಡಿದನು ಇವನು ಈ ಖುಷಿಯಿಂದ ಸಂತೋಷದಿಂದ ತನ್ನ ಮುಂದೆ ಇದ್ದಿರುವಂತಹ ಈ ಗುಂಡಯ್ಯನ ಮುಂದೆ ಗುಂಡಯ್ಯ ಬಾರಿಸ್ತಾ ಇರುವಂತಹ ಆ ಮಡಕೆಗಳ ಶಬ್ದದ ಜೊತೆಗೆ ಇವನು ಕುಡಿತಾ ಇದ್ದಾನೆ. ಕುಣಿತಾ ಇರಬೇಕಾದ್ರೆ ಅವನ ತಲೆಯಲ್ಲಿರುವಂತಹ ಗಂಗೆ ಅಲ್ಲಾಡ್ತಾ ಇದೆ, ಶಶಿ ಅಲ್ಲಾಡ್ತಾ ಇದೆ, ಹಾಗೆ ಅವನ ಕೈಯಲ್ಲಿರುವಂತಹ ಡಮರುಗ ಢಣ್ ಢಣ್ಣ ಅಂತ ಹೇಳಿ ಶಬ್ದವನ್ನು ಮಾಡ್ತಾ ಇದೆ. ಹೀಗೆಲ್ಲ ಇರಬೇಕಾದ್ರೆ ತ್ರಿಶೂಲದ ಹೊಳಪು ಕೂಡ ಏನಾಗ್ತಾ ಇದೆ, ತೆರ್ರನೆ ತಿರುಗ್ತಾ ಇರಬೇಕಾದ್ರೆ ಆ ಹೊಳಪು ಕೂಡ ಪ್ರಜ್ವಲಿಸ್ತಾ ಇದೆ. ಹಾವುಗಳು ಭಯದಿಂದ ಹೆದರಿಕೊಳ್ತಾ ಇವೆ, ಏನಾಗ್ತಾ ಇದೆ ಅಂತ ಹೇಳಿ. ಅಲ್ಲಿರುವಂತಹ ದೇವತೆಗಳ ಮೈ ಮೇಲೆ ಧರಿಸಿರುವಂಥ ಆಭರಣಗಳು ಕೂಡ ಏನಾಗ್ತಾ